ಹಾಯ್ ಫ್ರೆಂಡ್ಸ್, ನೋಡಿ ಇನ್ಸ್ಟೆಂಟಾಗಿ ಒಂದು 10 ಮಿನಿಟ್ಸಲ್ಲಿ ನೀವು 4 ಇಂಗ್ರೀಡಿಯೆಂಟ್ ಇದ್ದರೆ ಸಾಕು, ಈ ಥರ ಸೂಪರಾಗಿ ಒಂದು ಸ್ವೀಟ್ ರೆಸಿಪಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಸಾಫ್ಟಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ತಿನ್ಬೋದು ಆ್ಯಂಡ್ ಹೆಲ್ದಿ ಕೂಡ ಇದು. ಬನ್ನಿ ಈಸಿಯಾಗಿ ಈ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಂದ್ಬಿಡೋಣ. ನೋಡಿ, ನೋಡ್ತಿದ್ರೇ ತಿನ್ಬೇಕನ್ಸುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಬೇಗ ಬೇಗ ನೋಡ್ಕೊಂಬಂದ್ಬಿಡೋಣ. ನೋಡಿ, ಈ 4 ಮೇನ್ ಇಂಗ್ರೀಡಿಯೆಂಟ್ ಇದ್ರೆ ಸಾಕು, ನೀವು ತುಂಬ ಬೇಗ ಸ್ವೀಟ್ ರೆಸಿಪಿ ಮಾಡ್ಕೊಂಬಿಡ್ಬೋದು. ಫಸ್ಟು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಪೀನಟ್ ಅಂದರೆ ಕಡಲೆ ಬೀಜ ತೊಗೊಂಡಿಟ್ಟಿದ್ದೀವಿ. ಮತ್ತು 1 ಕಪ್ಪಷ್ಟು ಅವಲಕ್ಕಿ, ಹಾಗೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀವಿ. ಇದು ತಾಟಿ ಬೆಲ್ಲ. ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ಬೆಲ್ಲ ತೊಗೋಬೋದು. ನೋಡಿ, ಈ ಥರ ಇರುತ್ತೆ ಅದು. ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ನಾರ್ಮಲ್ ಬೆಲ್ಲನೂ ತೊಗೋಬೋದು. ಹಾಗೆ ಒಂದು ಸ್ವಲ್ಪ ಗಾರ್ನಿಷ್ಗೆ ನಾವು ಬಾದಾಮನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಒಂದು 2-3 ಏಲಕ್ಕಿ ತೊಗೊಂಡಿದ್ದೀವಿ. ಈ ಬಾದಾಮ್ ಅಂದ್ರೆ ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಒಂದು ಪ್ಯಾನ್ ಇಟ್ಕೊಂಡು ನಾವು ತೊಗೊಂಡಿರೋ ಅವಲಕ್ಕಿ ಹಾಕ್ಕೊಂಡಿದ್ದೀವಿ. ನಿಮ್ಮ ಹತ್ರ ಈ ಅವಲಕ್ಕಿ ಇಲ್ಲ ಅಂತಂದರೆ ಪೇಪರ್ ಅವಲಕ್ಕಿ ಕೂಡ ಹಾಕೋಬೋದು. ನೋಡಿ, ತಗೊಂಡಿರೋ ಅವಲಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ರೋಸ್ಟ್ ಮಾಡಿದ್ರೇ ಅದು ನೋಡಿ ಈ ಥರ ರೋಸ್ಟ್ ಆಗಬೇಕು ಸ್ವಲ್ಪ. ಆಗ ರುಬ್ಬಿದಾಗ ನಿಮಗೆ ಫೈನ್ ಪೌಡರ್ ಸಿಗುತ್ತೆ. ನೋಡಿ, ಒಂದು 2 ಮಿನಿಟ್ಸ್ ಆಗಿದೆ. ಇವಾಗ ನೋಡಿ ಈ ಥರ ಮಾಡಿ ನೋಡಿ, ಚೆನ್ನಾಗಿ ಪೌಡ್ರ್ ಆಗಬೇಕು. ಇಷ್ಟು ಹುರಿದ್ರೆ ಸಾಕು ನೀವು. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಸೈಡ್ ಎತ್ತಿಟ್ಕೊಂಡು ನಾವಿವಾಗ ಒಂಚೂರು ತುಪ್ಪ ಹಾಕ್ಕೊಂಡು ನಾವು ತೊಗೊಂಡಿರುವಂಥ ತೆಂಗಿನಕಾಯಿನ ಹುರ್ಕೊಳ್ಳೋಣ. ಇದು ಹುರ್ಕೊಳ್ಳೋದ್ರಿಂದ ನಿಮಗೆ ಜಾಸ್ತಿ ದಿನ ಬರುತ್ತೆ, ಬೇಗ ಕೆಡಲ್ಲ. ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ತೆಂಗಿನಕಾಯಿ ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಕಡಲೆ ಬೀಜ ಹಾಕೊಂಡು ಹುರ್ಕೊಳ್ಳೋಣ. ಹಾಗೆ ಈ ಏಲಕ್ಕಿನೂ ಹಾಕೊಂಡು ಇದರಲ್ಲೇ ಹುರ್ಕೋತಾ ಇದ್ದೀವಿ. ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳಿ. ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದಾಯ್ತು. ಇವಾಗ ಇನ್ನೊಂದು ಪ್ಯಾನಲ್ಲಿ ನಾವು ಬೆಲ್ಲ ಎಲ್ಲ ಕರಗಿಸ್ಕೊಳ್ಳೋಣ. ಈ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ನಾವು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀವಿ. ಯಾವ ಕಪ್ಪಲ್ಲಿ ಬೆಲ್ಲ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಪಾತ್ರೆಗೆ ನಾವು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಗಟ್ಟಿ ಇಲ್ದಂಗೆ ನೀಟಾಗಿ ಕರಗಿಸ್ಕೊಳ್ಳಿ. ಗಟ್ಟಿ ಇಲ್ದಂಗೆ ನೀಟಾಗಿ ಬೆಲ್ಲನ ಕರಗಿಸ್ಕೊಳ್ಳಿ. ನೋಡಿ, ಈ ಥರ ಬೆಲ್ಲನ ಲೋ ಫ್ಲೇಮಲ್ಲಿ ಕರಗಿಸ್ಕೊಳ್ಳಿ. ಈ ಥರ ಒಂದು ಕುದಿ ಬಂದರೆ ಸಾಕು. ಇದನ್ನು ನಾವು ನೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ನಾವು ಸ್ಟ್ರೈನ್ ಮಾಡಿ ಬೆಲ್ಲನ ಹಾಕ್ತಿದ್ದೀವಿ. ನೋಡಿ, ಈ ಥರ ಡಸ್ಟ್ ಬರುತ್ತೆ ಅಂತ ಸ್ಟ್ರೈನ್ ಮಾಡ್ಕೊಳ್ಳೋದು. ಬೆಲ್ಲನ ಹಾಕ್ಕೊಂಡು ಈಗ ನಾವು ಹುರಿದು ರುಬ್ಬಿ ತಗೊಂಡಿರುವಂತಹ ಅವಲಕ್ಕಿನ ಹಾಕ್ಕೊಳ್ಳೋಣ. ಅವಲಕ್ಕಿನ ಈ ಥರ ನೋಡಿ ಫೈನ್ ಪೌಡರ್ ಆಗಿ ರುಬ್ಕೊಂಡಿದ್ದೀವಿ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಟ್ಟಿ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಗ ಬೇಗ ಕೈ ಆಡಿಸಿ, ಇಲ್ಲಾಂದರೆ ಅದು ಲೈಟಾಗಿ ಗಟ್ಟಿ ಆಗುತ್ತೆ. ಹಾಗೆಯೇ ನಾವು ತೆಗೆದಿಟ್ಟಿರುವಂತಹ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಈಗ ನಾವು ಕಡಲೆಪಪ್ಪನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ಕಡಲೆಪಪ್ಪನ. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಬಿಡ್ಬೇಡಿ, ಆಗ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಘಮ್ ಅಂತಿರುತ್ತೆ ನೀವು ಈಗ ಮಾಡ್ತಿದ್ದಾಗ್ಲೇ.
ಇದನ್ನ ಒಂದು 2 ಮಿನಿಟ್ಸ್ ಈ ಥರ ಹುರ್ಕೊಳ್ಳಿ. ನಿಮಗೆ ಉಂಡೆ ಹಿಡಿಯೋ ಪದಕ್ಕೆ ಬರಬೇಕು. 1 ನಿಮಿಷವರೆಗೂ ಹುರ್ಕೊಂಡು ಹಿಂಗೆ ಮಾಡಿ ನೋಡಿ, ನಿಮಗೆ ಒಂದು ರೌಂಡ್ ಮಾಡೋ ಪದಕ್ಕೆ ಬರಬೇಕು ನೋಡಿ. ಇಷ್ಟು ಬಂದರೆ ಸಾಕು. ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ನಾವು ಈ ಥರ ಒಂದು ಟಿನ್ನಿಗೆ ತುಪ್ಪನ ಹಾಕೊಂಡು ಸವರ್ಕೋತಾ ಇದೀವಿ. ಈ ಥರ ತುಪ್ಪನ ಸವರ್ಕೊಂಡು ಬಿಸಿ ಇರೋವಾಗಲೇ ನೀವು ಏನು ಮಾಡಿಟ್ಟಿಟ್ಟಿದ್ರೋ ಅದನ್ನು ಆ ಟಿನ್ ಒಳಗಡೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಥರ ನೀಟಾಗಿ ಶೇಪಿಗೆ ತಂದ್ಕೊಳ್ಳಿ. ರೌಂಡ್ ಶೇಪ್ ಆಗಬೇಕದು. ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ, ಆ ಮಿಕ್ಸ್ನ ನಾವು ಈ ಥರ ರೌಂಡ್ ಶೇಪ್ ಟಿನ್ನಿಗೆ ಹಾಕೊಂಡಿದ್ದೀವಿ. ನಿಮ್ಮ ಹತ್ರ ಸ್ಕ್ವೇರ್ ಇದ್ದರೆ ಸ್ಕ್ವೇರಲ್ಲೂ ಹಾಕೋಬೋದು, ಇಲ್ಲ ನೀವು ಲಡ್ಡು ಥರ ರೌಂಡಾಗಿ ಉಂಡೆನೂ ಕಟ್ಬೋದು. ನಾವಿವತ್ತು ಬರ್ಫಿ ಥರ ಮಾಡ್ಕೊಳ್ಳೋಣ ಅಂತ ಈ ಟಿನ್ಗೆ ಹಾಕ್ಕೊಂಡಿದ್ದೀವಿ. ಇದನ್ನು ಒಂದು 5 ಮಿನಿಟ್ಸ್ ರೆಸ್ಟಿಗೆ ಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ನೀಟಾಗಿ ಫ್ಲಾಟ್ ಮಾಡಿಕೊಂಡು ಸ್ವಲ್ಪ ಆಲ್ಮಂಡ್ಸಿಂದ ಗಾರ್ನಿಷ್ ಮಾಡ್ಕೊತಿದ್ದೀವಿ. ನೋಡಿ, ನೋಡೋದಕ್ಕೆ ಸಕ್ಕದಾಗಿ ಕಾಣಿಸ್ತಿದೆ. ತುಂಬ ಮಿನಿಟ್ಸ್ ಆಗಿದೆ. ಈ ಥರ ನೈಫಲ್ಲಿ ನಾವು ಸೈಡ್ಸ್ನೆಲ್ಲ ಹಿಂಗೆ ಮಾಡಿಕೊಂಡು ಆಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಒಂದು ಪ್ಲೇಟಿಗೆ ನಾವು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಅವಲಕ್ಕಿ ಇಂದ ಮಾಡಿರೋ ಸ್ವೀಟ್ ರೆಡಿ ಆಗಿದೆ. ಸಕ್ಕದಾಗಿ ಕಾಣಿಸ್ತಿದೆ ನೋಡಿ. ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಕಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದು 10 ನಿಮಿಷ ಇದ್ರೆ ಸಾಕು, ನಿಮಗೆ ಸಾಕಾಗಿ ಮಾಡಿಬಿಡ್ಬೋದು. ನೀವು ಯಾವತ್ತೂ ಈ ಥರ ಸ್ವೀಟ್ ತಿಂದೇ ಇರಲ್ಲ. ತುಂಬಾ ಸಾಫ್ಟಾಗಿರುತ್ತೆ, ಹಾಗೆ ಸಖತ್ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟು ತಗೊಳ್ಳಲ್ಲ. ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.